ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರೆ 69 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ ಟರ್ಮ್ಗೆ ಅದೇ ಅಮೌಂಟ್ ಅನ್ನ ನೀವು ಸರ್ಕಾರದ ಈ ಸ್ಕೀಮ್ ಅಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ 1,15 ಲಕ್ಷ ರೂಪಾಯಿ ಬರುತ್ತೆ. ಸೊ ಹಾಗಿದ್ರೆ ಈ ವಿಡಿಯೋದಲ್ಲಿ ನಾವು ಈ ಎರಡೂ ಸ್ಕೀಮ್ಗಳ ಬಗ್ಗೆ ಕಂಪೇರ್ ಮಾಡೋಣ. ಮೊದಲನೇದು ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಹೆಣ್ಣು ಮಕ್ಕಳಿಗೆ ಮಾತ್ರ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದೆಯಾ, ಆ ಮಗುವಿನ ವಯಸ್ಸು 10 ವರ್ಷಕ್ಕಿಂತ ಕಡಿಮೆ ಇದೆಯಾ, ಹಾಗಿದ್ರೆ ಮಾತ್ರ ನೀವು ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. 8% ಇಂಟ್ರೆಸ್ಟ್ ಬಂದು 8.2% ಇದೆ. 15 ವರ್ಷ ನೀವು ಇನ್ವೆಸ್ಟ್ ಮಾಡಬೇಕು. 6 ವರ್ಷ ವೈಟಿಂಗ್ ಪೀರಿಯಡ್ ಇರುತ್ತೆ. ಟೆನ್ಯೂರ್ ಬಂದು 21 ವರ್ಷ. ನೀವು ಪ್ರತಿ ವರ್ಷ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 69 ಲಕ್ಷ ರೂಪಾಯಿ ಬರುತ್ತೆ. ಅದೇ ಈಗ ನೀವು ಸರ್ಕಾರದ ಈ ಹೊಸ ಸ್ಕೀಮ್, ಈ ಸ್ಕೀಮ್ ಹೆಸರು NPS ವಾತ್ಸಲ್ಯ. ಇದರಲ್ಲಿ ಸೇಮ್ ಅಮೌಂಟ್ ಅನ್ನ ಸೇಮ್ ಟೆನ್ಯೂರ್ಗೆ ಇನ್ವೆಸ್ಟ್ ಮಾಡಿದ್ರಿ ಅಂತಾದ್ರೆ ನಿಮಗೆ 1,15 ಲಕ್ಷ ರೂಪಾಯಿ ರಿಟರ್ನ್ಸ್ ಬರ್ಬೋದು. ಯಾಕೆ ಇದರಲ್ಲಿ ಹೆಚ್ಚು ರಿಟರ್ನ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ನಾವು ಹೂಡಿಕೆ ಮಾಡುವಂತಹ ಹಣವನ್ನ ಫಂಡ್ ಮ್ಯಾನೇಜರ್ಗಳು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಿಂದ 12ರಿಂದ 13% ನಷ್ಟು ರಿಟರ್ನ್ಸ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ನಮಗೆ ಇಷ್ಟು ಹಣ ಸಿಗುತ್ತೆ. ಸೊ ಈ ಸ್ಕೀಮ್ ಅಲ್ಲಿ ಹೆಣ್ಣು ಮಗು ಅಥವಾ ಗಂಡು ಮಗು ಯಾರ ಹೆಸರಲ್ಲಿ ಬೇಕಾದ್ರೂ ನೀವು ಇನ್ವೆಸ್ಟ್ ಮಾಡಬಹುದು. ಸೊ ನೀವು ಯಾವ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಸ್ವಾಲಾ, ಬಿ ದ ಬಾಸ್.